ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲ್ಲರನ್ನು ತಬ್ಬಿ ಅವರನ್ನು ಸಂತೈಸಿ ಆಯೋಗದ ಅಧ್ಯಕ್ಷೆ ಅಂದರೆ ನಾವು ಏನು ಕೊಡೋಕ್ಕಾಗೋದಿಲ್ಲ. ಆದರೆ ನಾವು ಅಲ್ಲಿ ಹೋದಾಗ ಯಾರಿರಲ್ಲ ಅವರಿಗೆ ನನ್ನವರು ಅಂತ. ನೀವು ಅವರನ್ನು ಹಿಂಗೆ ತಪ್ಕೊಂಡಿದ್ದ ತಕ್ಷಣವೇ ಫಸ್ಟು ರಿಯಾಕ್ಷನ್ನೇ ಅವ್ರ ಅಳು. ಅವರು ಮನಸ್ಸಿಂದ ನಾವು ಸುಮ್ಮನೆ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು ನಮ್ಗೆ ಗೊತ್ತಿಲ್ಲದಿರೋ ವಿಷಯನ. ಈಗ ಹೆಂಗಿದ್ರು ಅದು ತನಿಖೆಯಲ್ಲಿ ಪ್ರೂವ್ ಆದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಸಸ್ಪೆಂಡು ಎಲ್ಲ ಮಾಡಿದ್ದಾರೆ, ನೀವು ನೋಡಿದ್ದೀರಾ. ಬಟ್ ಅಲ್ಲಿ ನನಗೆ ಯಾವುದೂ ಆ ಥರ ಕಂಡು ಬರಲಿಲ್ಲ. ಆಮೇಲೆ ಇನ್ನೂ ಒಂದು ನಾವು ಅರ್ಥ ಮಾಡ್ಕೊಂಡು, ನೀವು ಮೀಡಿಯಾದವರು, ನಾನು ಆಯೋಗದ ಅಧ್ಯಕ್ಷ, ನಾವು ಅರ್ಥ ಮಾಡ್ಕೋಬೇಕು. 200 ಜನ 250 ಜನ ಇರ್ತಾರೆ, ಒಬ್ಬೊಬ್ಬರು ಗಾರ್ಡ್ ಮಾಡ್ತಿರ್ತಾರೆ, ಒಬ್ಬೊಬ್ಬರು ಸೂಪರ್ವೈಸರ್ ಇರ್ತಾರೆ. ರಾತ್ರಿ ಒಂದು ಕಣ್ರೆಪ್ಪೆನೂ ಹಿಂಗೆ ಆಡ್ಸೋಕ್ಕಾಗಲ್ಲ. CCTV, ಯಾಕಂದರೆ ಯಾರೋ ಒಬ್ರು ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇವ್ರ ಜಾಬಿಗೆ ಕುತ್ತು ಬರುತ್ತೆ, ಇವರು ಲೈಫ್ಗೆ ಕುತ್ತು ಬರುತ್ತೆ. ಭಾಳ ಕಷ್ಟ ಇದೆ. ನಾವು ಅಂದ್ಕೊಳ್ಳೋದಷ್ಟೇ, ತುಂಬ ಕಷ್ಟ ಇದೆ. ಅಂಥ ಕಷ್ಟದಲ್ಲೂ ನಾವು ಬೇರೆ ಕಡೆ ನಾವು ಜೈಲ್ಗಳನ್ನೆಲ್ಲ ನೋಡಿಬಿಟ್ರೆ, ನಮ್ಮ ಜೈಲ್ ನೋಡಿದ್ರೆ ನಿಜವಾಗ್ಲೂ ನಾವು ಎಷ್ಟೋ ಕಡೆ ಹಾಸ್ಟೆಲ್ಗೆ ಹೋಗ್ತೀವಿ, ಅಲ್ಲಿರೋ ಊಟನೂ ಇಷ್ಟು ಚೆನ್ನಾಗಿರಲ್ಲ. ನಾನು ಊಟ ಮಾಡಿದ್ದು ಅವ್ರು ಕೊಟ್ಟಿರೋ ಮುದ್ದೆ, ಅವ್ರು ಕೊಡೋ ಅನ್ನ, ಅವ್ರು ಕೊಟ್ಟಿರೋ ಸಾರು, ಇದೇ ನಾನು ಊಟ ಮಾಡಿದ್ದು. ಎಷ್ಟು ಅವರವರೇ ಮಾಡ್ತಾರೆ. ತುಂಬ ಅಂದರೆ ಏನು ಅವರು ನೋಡಿ, ಶಿಕ್ಷಣ ಸ್ಕೂಲ್ ಥರ, ಲೈಬ್ರರಿ ಇದೆ, ಎಲ್ಲವೂ ಇದೆ. ಅಂದರೆ ಅವರೂ ಒಂಥರ ಬಂಧನಕ್ಕೆ ಒಳಗಾಗಬಾರ್ದು ಅನ್ನೋ ಒಂದು ಏನೇನೆಲ್ಲ ಮಾಡಬೇಕು ಅವರು ಮಾಡಿದ್ದಾರೆ. ಏನಾಗುತ್ತೆ, ಇಷ್ಟೊಂದೆಲ್ಲ ಸಾವಿರಾರು ಜನ ಇರಬೇಕಾದ್ರೆ ಒಂದು ಎರಡು ಆ ಥರ ಲೋಪ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಕಂಡಂಗೆ ಯಾವುದೂ ಇಲ್ಲ. ಹುಷಾರಿಲ್ಲ ಅಂತ ಯಾರಿಗೆ? ಅಲ್ಲಿ ಆಸ್ಪತ್ರೆನೇ ಇದೆಯಲ್ಲ, ಅಲ್ಲಿ ಅವ್ರದ್ದೇ ಒಂದು ಹೆಣ್ಮಕ್ಳಿಗೆ ಸ್ಪೆಷಲ್. ನೀವು ಅವರೊಬ್ಬರನ್ನೇ ಕೇಳಬೇಡಿ ಆ ಥರ. ಯಾಕೆ ನಾನು ನಿಮ್ಗೆ ಹೇಳಿ, ನೀವೆಲ್ಲ ನನ್ನ ಅಣ್ಣ ತಮ್ಮದಿರು ಹೇಳ್ತೀನಿ ಕೇಳಿ. ಏನಾಗುತ್ತೆ, ಅವರು ಒಂದಕ್ಕೆ ಪನಿಷ್ಮೆಂಟ್, ಈಗ ಒಳಗೆ ಹೋಗಿರ್ತಾರೆ. ನಾವು ಈ ಥರ ಎಲ್ಲ ನಾವು ಮಾಧ್ಯಮದಲ್ಲಿ ಸುಳ್ಳು ನಿಜನೋ ನಮಗೆ ಗೊತ್ತಿರಲ್ಲ, ಅದನ್ನೆಲ್ಲ ಮಾಡ್ತೀವಲ್ಲ, ಅದು ಇನ್ನೂ ಮಾನಸಿಕವಾಗಿ ಅವರನ್ನು ಕೊಂದಾಕ್ಬಿಡುತ್ತೆ. ನಾವು ಮಾಡಬಾರ್ದು. ನಿಜವಾಗ್ಲೂ ನಾನು ಹೇಳೋ ಪ್ರಕಾರ ಕಾನೂನು ಇದೆಯಪ್ಪ ಶಿಕ್ಷೆ ಕೊಡಲಿಕ್ಕೆ, ನಾವು ಯಾರು? ಆಮೇಲೆ ಅಫ್ಕೋರ್ಸ್ ಅವಳು ಡಿಸ್ಟರ್ಬ್ಡು. ಒಂದು ಜೈಲ್ ಅಂದರೆ ನೀವು ಹೇಗಿರ್ತೀವಿ ಅದೇ ಥರ ಅವಳು ಪಾಪ ಡಿಸ್ಟರ್ಬ್ಡ್ ಇದ್ದಾಳೆ, ಎಲ್ಲರೂ ಡಿಸ್ಟರ್ಬ್ಡ್ ಇದ್ದಾರೆ. ಅವ್ರನ್ನ ನಾನು ಹೇಳ್ತಿದ್ದೀನಲ್ಲ, ಎಲ್ಲರೂ ನನ್ನ ತಪ್ಕೋಬೇಕು ಅಂತಾರೆ. ಅಂದರೆ ಅಷ್ಟೊಂದು ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದಾರೆ ಅವರೆಲ್ರಿಗೂ. ನಮ್ಮ ಜೈಲ್ ಅಧಿಕಾರಿಗಳನ್ನೂ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದೆಮ್. ಏನು ನೋಡ್ಕೊಳ್ತಾರೆ. ನಾನು ಎಲ್ಲರನ್ನೂ ಹೊರಗೆ ಕಳಿಸಿ ಒಬ್ಬೊಬ್ಬರನ್ನೇ ಒಳಗೆ ಕೂಡಿಸಿ ಕೇಳಿದ್ದೀನಿ, ಏನಾದರೂ ಕಂಪ್ಲೇಂಟ್ ಹೇಳ್ತಾರೆ, ಇವ್ರು ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತನೋ. ಒಬ್ರೂ ಆ ಥರ ಕಂಪ್ಲೇಂಟ್ ಇಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ಪ್ರಿಸನ್ನಲ್ಲಿ ವರ್ಕ್ ಮಾಡ್ತಾ ಇರೋಂಥ ಎಲ್ಲ ಪೊಲೀಸ್ ಇಲಾಖೆಯ, ಪ್ರಿಸನ್ ಇಲಾಖೆಗೆ ಐ ರಿಯಲಿ ಸ್ಯಾಲ್ಯೂಟ್ ಟು ದೆಮ್. ಖಂಡಿತವಾಗ್ಲೂ ಮಾಡ್ತೀನಿ. ಯಾಕೆಂದರೆ ನಾನು ಇಲ್ಲಿ ಕಂಡಿದ್ದು ಅದೇ, ನಾನು ಹೇಳಿದ್ನಲ್ಲ, ಈಗ ಎಷ್ಟೋ ಜನ ಇಲ್ಲಿ ಉಳ್ಕೊಂಡಿದ್ದಾರೆ ಶ್ಯೂರಿಟಿ ಇಲ್ಲದೆ. ಸೊ ಅವ್ರಿಗೆಲ್ಲ ಯಾವುದಾದ್ರೂ ಮೀನ್ಸಲ್ಲಿ ಅವ್ರಿಗೆ ಶ್ಯೂರಿಟಿಯನ್ನು ಕೊಟ್ಟು ಕಳಿಸ್ಕೊಡ್ಬೇಕು ನಾವು. ಅದು ಒಂದು. ಎರಡನೇದು, ನಮಗಿಲ್ಲಿ ಒಂದು 78 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಅವ್ರಿಗೆ ಈ ನೈಟ್ ಶಿಫ್ಟ್ ಏನಿದೆ ಅಲ್ಲ, ತುಂಬ ಕಷ್ಟ. ಇಮ್ಯಾಜಿನ್ ಮಾಡಿ, ನಾವು ಎಲ್ಲ ನಮ್ಮನ್ನು ಕಾಯೋರು, ಅವ್ರನ್ನ ನಾವು ಕಾಯಬೇಕಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಸ್ಟಾಫ್ ಸ್ವಲ್ಪ ಕಡಿಮೆ ಇದೆ. ಅದನ್ನು ಸಹ ನಾನು ರೆಕಮೆಂಡ್ ಮಾಡಬೇಕಾಗಿದೆ. ಅವರೂ ಸಹ ಕೇಳಿದ್ದು ಇದಿಷ್ಟೇ, ಇನ್ನೇನು ಕೇಳಲಿಲ್ಲ. ಖಂಡಿತವಾಗ್ಲೂ ನಾನು ಸರ್ಕಾರದ ಜೊತೆ ಮಾತಾಡಿ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತೊಗೊಂಬಂದು ಹೋಮ್ ಮಿನಿಸ್ಟ್ರ್ ಜೊತೆ ಮಾತಾಡಿ ಇದನ್ನೆಲ್ಲವೂ ಸಾಲ್ವ್ ಮಾಡುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.